ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗೆ ಇದ್ದಾರೆ ಯೋಗ ರತ್ನ ಶ್ರೀ ಗೋಪಾಲಕೃಷ್ಣ ದೇಲ್. ಇವರು ವೃತ್ತಿಯಲ್ಲಿ ಆರೋಗ್ಯ ಪರೀಕ್ಷಕ ಅಂತಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ನಿವೃತ್ತಿಯ ನಂತರ ಅವರ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಇವತ್ತು ಅವರು ಯೋಗ ಮುದ್ರಾ ತರಬೇತಿದಾರರಾಗಿ ಉಚಿತ ಯೋಗ ತರಬೇತಿ ಕೊಟ್ಟು ಖಚಿತ ಆರೋಗ್ಯವನ್ನ ಸಮಾಜದಲ್ಲಿ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಎಂಥದ್ದು ಅಂತಂದ್ರೆ ಸುಮಾರು 2,500 ಯೋಗ ಕ್ಯಾಂಪ್ ತರಬೇತಿ ಕ್ಯಾಂಪ್ಗಳನ್ನ ಮಾಡಿ 3.5 ಲಕ್ಷ ಜನರಿಗೆ ಖರ್ಚಿಲ್ದೇನೆ ಆರೋಗ್ಯವಂತರಾಗಿರೋದನ್ನ ಕಲಿಸ್ಕೊಡುವಂತ ಮಹನೀಯರು. ಇವರ ಗುರುಗಳಾದ ಪುಟ್ಟಪ್ಪ ಜೋಶಿ ಮತ್ತು ಶ್ರೀ ವಿಠಲ್ ಗುರು ಚಿದಾನಂದ್ ಅವರ ಮಾರ್ಗದರ್ಶನದಂತೆ ಅವರ ಆಶೀರ್ವಾದದಿಂದ ಇವತ್ತು ಇವರು ಅತ್ಯಂತ ಉತ್ಕೃಷ್ಟವಾದ ಇವತ್ತಿನ ಸಮಾಜಕ್ಕೆ ಯುವಕರಿಗೆ ಅತ್ಯಂತ ಅವಶ್ಯಕವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಈ ತನ್ಮಯತೆ ಮತ್ತೆ ಶ್ರೇಷ್ಠವಾದಂತ ಶ್ರದ್ಧೆಯನ್ನ ನೋಡಿ ಸಮಾಜ ಅವರಿಗೆ ಪ್ರತಿಷ್ಠಿತವಾದಂತ ಯೋಗ ರತ್ನ, ಉದ್ಯೋಗ ಶ್ರೇಷ್ಠ, ಯೋಗಾಚಾರ್ಯ, ದಸರಾ ಯೋಗ, ಶ್ರೀ ಯೋಗ ಕಲಾ ಕೌಸುಭ, ಯೋಗ ಕಲಾ ಪ್ರವೀಣ, ವಿಶ್ವ ಯೋಗ ನಿಧಿ, ಯೋಗ ತಜ್ಞ, ಪತಂಜಲಿ ಮಹರ್ಷಿ ಪ್ರಶಸ್ತಿ, ಆನಂದ ಯೋಗಿ ಅಂತ 10 ಹಲವು ಪ್ರಶಸ್ತಿಗಳನ್ನ ಕೊಟ್ಟಿರೋದು ಹೆಮ್ಮೆಯ ವಿಚಾರ. ಹಾಗಾಗಿ ನಮಸ್ಕಾರ. ನಮಸ್ಕಾರ. ಗೋಪಾಲ್ ಕೃಷ್ಣ ಅವರೇ, ಇವತ್ತೇನಾಗಿದೆ ಅಂತಂದ್ರೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದನೋ ಅಥವಾ ಆಲಸ್ಯಗಳಾಗಿರೋದ್ರಿಂದೋ ನಾನಾ ತರದ ಕಾರಣಗಳಿಂದ ಬೆನ್ನು ನೋವು ಅಂತ, ಅದ್ರಲ್ಲೂ ಹೆಣ್ಮಕ್ಳ ಸೊಂಟ ನೋವು ಅಂತಾರೆ. ಪೆಥಾಲಜಿಕಲ್ ಆಗಿ ಏನಾದ್ರೂ ಒಳಗಡೆ ಕಾಯಿಲೆ ಇದ್ರೆ ಅದನ್ನ ಆರ್ಥೋಪೆಡಿಕ್ ಸರ್ಜನ್ ಆದ್ರೂ ಗೈನಕಾಲಜಿಸ್ಟ್ ಆದ್ರೂ ಮಾಡ್ತಾರೆ. ಆದರೆ ಯಾವ ಕಾರಣ ಇಲ್ದನೆ ಸೊಂಟ ನೋವು ಅನ್ನೋಂಥವ್ರಿಗೆ ಅವರಿಗೆ ಆ ಚಿಕಿತ್ಸೆಯ ಜೊತೆಗೆ ನಿಮ್ಮ ಯೋಗದಲ್ಲಿ ಯಾವ ಚಿಕಿತ್ಸೆ ಇದೆ ಅಂತ, ಯಾಕಂದ್ರೆ ನೀವು ಬರೀ ಯೋಗ ಟೀಚರ್ ಅಲ್ಲ, ಮುದ್ರಾ ಕೂಡ ಹೇಳ್ಕೊಡ್ತೀರಿ. ಹಾಗಾಗಿ ಈ ಸೊಂಟ ನೋವಕ್ಕೆ ಕಾರಣಗಳೇನು, ಅದಕ್ಕೆ ನೀವು ಹೇಗೆ ಚಿಕಿತ್ಸೆ ಕೊಡ್ತೀರಿ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ಪ್ರಪ್ರಥಮವಾಗಿ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ವಿಶೇಷವಾಗಿ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅವರಿಗೆ ಸಹ ನಾವು ಧನ್ಯವಾದ ಹೇಳುತ್ತಾ, ಆತ್ಮೀಯ ಬಂಧುಗಳೇ, ಈಗಾಗಲೇ ನಮಗೆಲ್ಲ ಗೊತ್ತಿಯಂತೆ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನವಾದ ಯೋಗ ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆ ಆಗಿದೆ. ತಾವು ಕೇಳಿದಂತೆ ಈ ಸೊಂಟ ನೋವು, ಬೆನ್ನುಗೆ ಯೋಗದ ಮೂಲಕ ಹಲವಾರು ಚಿಕಿತ್ಸಾ ವಿಧಾನಗಳಿವೆ. ಬೇರೆ ಬೇರೆ ರೀತಿಯ ಈಗ ಹಿಂದಿನ ಕಾಲದ ಆಧುನಿಕ ಈಗಿನ ಮಾಡರ್ನ್ ಲೈಫಲ್ಲಿ ಕಾಡುವಂತಹ ಸೊಂಟ ನೋವು, ಬೆನ್ನು ನೋವಿಗೆ ಯೋಗದ ಮೂಲಕ ಪರಿಹಾರ ಹೇಗೆ ಸಾಧ್ಯ, ಹಾಗೆ ಅದರಲ್ಲಿ ಕೆಲವೊಂದಿಷ್ಟು ಮುದ್ದೆಗಳ ಮೂಲಕ ಹೇಗೆ ಪರಿಹಾರ. ನಾನು ಆರಂಭದಲ್ಲಿ ಈ ಸೊಂಟ ನೋವು, ಬೆನ್ನು ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಒಂದಿಷ್ಟು ಸಂಕ್ಷಿಪ್ತವಾಗಿ, ಬಹಳಷ್ಟು ಮಂದಿ ಗೊತ್ತಿದೆ. ಒಂದು ನಮ್ಮ ತಪ್ಪಾದ ಜೀವನ ಶೈಲಿ, ತುಂಬಾ ಹೊತ್ತು ಲಾಂಗ್ ಡ್ರೈವ್ ಮಾಡ್ತಾ ಇರ್ತೀನಿ, ಆಮೇಲೆ ಅಡಿಗೆ ನಿಂತುಕೊಂಡೇ ಕೆಲಸ, ಅತಿಯಾದ ತೂಕ, ಒಬೆಸಿಟಿ ಬೇರೆ, ಮತ್ತೆ ಸ್ಟ್ರೈನ್ ಆಗಿರೋದು, ಸಿಕ್ಕಾಪಟ್ಟೆ ಹೆವಿ ಇದು, ಮತ್ತೆ ಟೆನ್ಷನ್ ಆಗ್ತದೆ, ಆಂಗ್ಸೈಟಿ ಆಗ್ತದೆ, ಮತ್ತೆ ಮಹಿಳೆಯರಿಗೆ ಅವರ ಮೆನ್ಸಸ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಮಸಲ್ಸ್ ಆಗುವಂಥದ್ದು, ಸ್ಲಿಪ್ ಡಿಸ್ಕ್ ಇತ್ಯಾದಿ ಎಲ್ಲ, ಬೆನ್ನು ಮೂಳೆ ಸುತ್ತಮುತ್ತಲಿನ ಮಾಂಸಖಂಡಗಳಿಗೆ ಅನಗತ್ಯ ಒತ್ತಡವಾದಾಗ ಸೊಂಟ ನೋವು, ಬೆನ್ನು ನೋವು ಬರ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಬೆನ್ನು ಮೂಳೆಯ ಸುತ್ತಮುತ್ತಲಿನ ಮಾಂಸಖಂಡಗಳಿಗೆ ಅನಗತ್ಯ ಒತ್ತಡವಾದಾಗ ಸೊಂಟ ನೋವು, ಬೆನ್ನು ನೋವು ಬರ್ತದೆ. ಒತ್ತಡಕ್ಕೆ ಈಗಾಗಲೇ ನಾನು ಹೇಳಿದಂತಹ ಕಾರಣಗಳು, ತಪ್ಪಾದ ಜೀವನ ಶೈಲಿ, ಆಹಾರ ಲಾಂಗ್ ಫುಡ್ ಹೋಗ್ತಾ ಇದೆ, ಆಮೇಲೆ ನಮ್ಮ ಸೊಂಟದ ಬಗ್ಗೆ ಸರಿಯಾಗಿ ರಕ್ತ ಸಂಚಲನೆ ಆಗ್ತಾ ಇದೆ. ಅದಕ್ಕೆ ನಾವು ಫೈರ್ ನಮ್ಮ ಮೂಲಾಧಾರ ಮತ್ತೆ ಸ್ವಾದಿಷ್ಠಾನ ಚಕ್ರದಲ್ಲಿ ಫೈರ್ ಇದೆ, ಆ ಫೈರಿಗೆ ಆಯಿಲ್ ಬೇಕು. ಹಾಗೆ ಇಲ್ಲಿ ನಮಗೆ ಆಯಿಲ್ ಸಹ ಬಹಳ ಮುಖ್ಯ, ಅಸ ಒಂದು ಕಾರಣ ಆಗ್ತದೆ. ಸರಿಯಾದ ನ್ಯಾಚುರಲ್ ಆಯಿಲ್ ನಮ್ಮ ಸೊಂಟ ಭಾಗದಲ್ಲಿ ಇರಬೇಕು, ಮತ್ತೆ ರಕ್ತ ಸಂಚಲನೆ ಆಗ್ಬೇಕು. ಅದೇನು ವರಿ ಮಾಡೋದು ಬೇಡ, ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡಬೇಕು, ಯಮ ನಿಯಮ ಎಲ್ಲ ಪಾಲಿಸ್ಬೇಕಾಗ್ತದೆ ಬಂಧುಗಳೇ. ಆಮೇಲೆ ಈ ನಾನು ಬಹಳಷ್ಟು ಸರಳವಾಗಿ, ತುಂಬಾ ಮಂದಿ ಯೋಗದ ತರಬೇತಿ ಕಲಿಯುವಾಗ ಎಳೆಯ ಯಂಗ್ಸ್ಟರ್ಸ್ ಹೇಳ್ತಾರೆ, 15 ವರ್ಷ 20 ವರ್ಷ
ನನಗೆ ಜರ್ನಿ ಮಾಡಿ ಹೌದು ಹೌದು ಬರ್ತದೆ, ಬೈಕ್ ಜರ್ನಿ ಮಾಡಿ ಸೊಂಟ ನೋವು ಬರ್ತದೆ. ಹೌದು ಆಮೇಲೆ ಹೌದು ಲ್ಯಾಪ್ಟಾಪ್ ಅಲ್ಲಿ ಈಗ IT BT ಎಲ್ಲ ಕೂತ್ಕೊಳ್ಳೋವಾಗ್ಲೇ ತಪ್ಪಾದ ಅಲ್ಲ, ತುಂಬಾ. ಕಂಟಿನ್ಯೂಸ್ಲಿ ಗಂಟೆಗಟ್ಲೆ ಕೂತ್ಕೊಂಡಿರ್ತಾರೆ, ಆವಾಗ ಬೆನ್ನು ಹೌದು. ಸ್ನಾಯುಗಳಿಗೆ ಸ್ಟ್ರೈನ್ ಆಗಿ ಅದಕ್ಕೂ ನೋವು ಬರುತ್ತೆ. ಹೌದು, ನಿಜ. ಅತಿಯಾದ ಒತ್ತಡದಿಂದಾಗಿ ಅದು ಬರ್ತದೆ. ಸ್ವಲ್ಪ ಅವರ ಲೈಫ್ ಸ್ಟೈಲ್ ಬೇಕು. ಈ ಕಂಟಿನ್ಯೂಸ್ ಕೂತ್ಕೊಂಡು ಒಂದು 2 ಗಂಟೆಗೊಮ್ಮೆ ಅಲ್ಲಿ ಕೆಲವು ಟಿಪ್ಸ್ ಎಲ್ಲ ಇದೆ, ಅದೆಲ್ಲ ನಾವು ಈಗ ಹೇಳ್ತೀವಿ, ಅವ್ರು ಅದೆಲ್ಲ ಮಾಡಿಕೊಡ್ಬೇಕು. ಆಮೇಲೆ ಬೆಸ್ಟ್ ಅವರು ಯಾರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ತುಂಬಾ ಹೊತ್ತು ಕಚೇರಿಯಲ್ಲಿ ಕುತ್ಕೊಂಡಿರ್ತಾರೆ, ಅವ್ರದ್ದು ಬೆಳಿಗ್ಗೆ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಅದೊಂದು ಅರ್ಧ ಗಂಟೆ ಆದ್ರೂ ಅದಕ್ಕೆ ಸಂಬಂಧಪಟ್ಟ ಯೋಗ ಮಾಡೋದು. ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕು, ಸೊಂಟ ನೋವು ಬೆನ್ನುವಿಗೆ ಯಾವ ಯೋಗ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ನಾವು ಆರಂಭದಲ್ಲಿ ಹೌದು ಹೌದು ಅದನ್ನು ಹೈಲೈಟ್ ಮಾಡ್ತೇನೆ. ಆರಂಭದಲ್ಲಿ ನಾವು ಅವರಿಗೆ ಚೇರ್ ಕೂತ್ಕೊಳ್ಳಿ ಹೇಳ್ತೇವೆ. ದೋಸ್ ಸಫರಿಂಗ್ ಫ್ರಮ್ ಕ್ರಾನಿಕ್ ಬ್ಯಾಕ್ ಪೇನ್, ಆಮೇಲೆ ಅತಿಯಾದ ಕೆಳಬೆನ್ನಿನ ನೋವು ಹೇಳ್ತೇವೆ, ಮತ್ತೆ ನಡು ಬೆನ್ನಿನ ನೋವು, ಹಾಗೆ ನಮ್ಮ ಸ್ಪಾಂಡ್ಲೈಟ್ಸ್ ಕುತ್ತಿ ನೋವು ಇತ್ಯಾದಿಯ ಸಮಸ್ಯೆಗಳಿಗೆ ಆರಂಭದಲ್ಲಿ ಅವರು ಚೇರ್ ಕೂತೇ ಇರ್ಬೇಕು. ಚೇರಲ್ಲಿ ಕೂತು ಪ್ರಾರ್ಥನೆ, ಧ್ಯಾನ, ಸುಖ ಪ್ರಾಣಾಯಾಮ, ಓಂಕಾರ, ನಾವು ಕಪಾಲಭಾತಿ ಮಾಡೋದು ಬೇಡ ಹೇಳ್ತೀವಿ. ಆಮೇಲೆ ನೆಕ್ ಎಕ್ಸರ್ಸೈಸ್, ಅದಕ್ಕೆ ಬೇಕಾದ ನೆಕ್ ಎಕ್ಸರ್ಸೈಸ್ ಇದೆ. ಆಮೇಲೆ ಭುಜಗಳೇ ಮಾಡಬೇಕು, ಅಥವಾ ಬಾಡಿ ಲೂಸನಿಗೆ. ಮತ್ತೆ ನಾವು ನಿಂತುಕೊಂಡು ಯಾವುದು ಮಾಡಿಸ್ತಾ ಇಲ್ಲ ಅದರಲ್ಲಿ. ಆಮೇಲೆ ಕುಳಿತುಕೊಂಡು ಸಹ ನಾವು ಯಾವುದು ಮಾಡಿಸ್ತಾ ಇಲ್ಲ. ನಾವು ಮಲಗಿಕೊಂಡು ನಾವು ಮಾಡುವಂತಹ ನಾವು ಕೆಲವು ವ್ಯಾಯಾಮಗಳನ್ನು ಈಗ ನಾವು ಗಮನಿಸೋಣ ಬಂಧುಗಳೇ. ಹಾಗೆ ನಮ್ಮೊಂದಿಗೆ ನಾವು ನೀವು ಹೇಳಿದಂತೆ ವಿದ್ಯಾರ್ಥಿಗಳ ಮೂಲಕ ತೋರಿಸಿ ಹೇಳಿದಾಗ ನಮ್ಮ ವಿದ್ಯಾರ್ಥಿಗಳು ಸರಿ ಹೇಳಿದ್ದಾರೆ. ಈಗ ನೀನಾ ಫೈನ್ ಮ್ಯಾಟರ್ ಸ್ವಲ್ಪ ಕ್ಯಾಮರಾ ಹಿಂದೆ ಇಡ್ತೇವೆ ಮೇಡಮ್, ಗೊತ್ತಾಗಲಿಕ್ಕೆ. ನಾನು ಅದಕ್ಕೆ ಕೊಡ್ತೇನೆ. ಪ್ರಾಕ್ಟಿಕಲಿ ಹೆಚ್ಚು ಒತ್ತು ಕೊಡೋಣ. ಆಮೇಲೆ ಮಧ್ಯೆ ಮಧ್ಯೆ ಕ್ವಶನ್ಸ್ ಕೇಳ್ತಾರೆ ನೋಡಿ. ಇವರು ನೀನಾ ಫೈನ್ ಆಮೇಲೆ ಆರಂಭದಲ್ಲಿ ಈ ರೀತಿ ಒಂದು ನಮಸ್ಕಾರ ಪ್ರೇಯರ್ ಮಾಡಿ, ಅದೆಲ್ಲ ಸಂಕ್ಷಿಪ್ತ ಮಾಹಿತಿಗಳು. ನಾವು ಸಾಮಾನ್ಯ ಪ್ರೇಯರ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಾರಿಷಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯೇ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹೇಳಿ ಒಂದು ಇಷ್ಟ ದೇವರ ಪ್ರೇರಣೆ. ಆರಂಭ ಸಣ್ಣ ಧ್ಯಾನ ಮಾಡಿ, ಜಸ್ಟ್ ಹೆಡ್ಲೈನ್ಸ್ ಮಾತ್ರ ಕೊಡ್ತೀನಿ. ನಾನು ಪ್ರಾಕ್ಟಿಕಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀನಿ. ಅದರ ಬೇಕಾಗುವ ವ್ಯಾಯಾಮ ಮತ್ತೆ ಆಸನಗಳ ಬಗ್ಗೆ ಮಾಹಿತಿ ಪಡೆಯೋಣ ಹೇಳಿ. ಈ ರೀತಿ ಅವರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತ ಚಿಕ್ಕ ಧ್ಯಾನ ಮಾಡಿ, ಹೆಚ್ಚು ಬೇಡ, 1 ನಿಮಿಷ 2 ನಿಮಿಷ. ಆಮೇಲೆ ರಿಲ್ಯಾಕ್ಸ್ ಸಂಕ್ಷಿಪ್ತಗೊಳಿಸ್ತಾ ಇದ್ದೀನಿ. ಮತ್ತೆ ದೀರ್ಘ ಉಸಿರಾಟ, ಸುಖ ಪ್ರಾಣಾಯಾಮ, ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ ಮಾಡ್ಬೇಕು. ಸ್ವಲ್ಪ ಅವರು ಈ ರೀತಿ ಇದರಲ್ಲಿ ಕೂತ್ಕೊಳ್ಬಹುದು. ಯಾವ್ದು ತೀರಾ ಕಷ್ಟ ನಾವು ಅವರಿಗೆ ಚೇರ್ ಕೊಡ್ತೀವಿ, ಆ ಚೇರ್ ಅನ್ನು ನಾವು ಇವಾಗ ತೋರಿಸಿದೆ. ಒಮ್ಮೆ ಚೇರ್ ಅಲ್ಲಿ ಕೂತು ತೋರಿಸಿ, ಯಾಕಂದ್ರೆ ಪ್ಲೀಸ್. Those who are having a knee pain, they have to sit in chair. ನನ್ನ ಪ್ರಕಾರ ನಾವು ಅವರಿಗೆ ಚೇರ್ ಕೊಡ್ತೀವಿ. ಚೇರ್ ಅಲ್ಲಿ ವ್ಯಾಯಾಮ ಕೂತ್ಕೊಂಡ್ರೆ ಸ್ವಲ್ಪ ಜೋರಾಗ್ತದೆ. ಕಾಲು ಸ್ವಲ್ಪ ಅಗಲ ಮಾಡಿ. ಈಗ ದೀರ್ಘ ಉಸಿರಾಟ ನಾವು ಹಾಗೆ ನ್ಯಾಚುರಲ್ ಆಗಿ ನೋಡೋಣ. ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ 3 ಬಾರಿ 6 ಬಾರಿ. ಅದೇ ಸಾಮಾನ್ಯ ಜನರಲ್ಲಿ ಎಲ್ಲ ಯೋಗ ಮಾಡೋರಿಗೆ ಗೊತ್ತಿದೆ. ರಿಲ್ಯಾಕ್ಸ್. ಮತ್ತೆ ಇದರಲ್ಲಿ ನಾವು ಓಂಕಾರ ಸಹ ಮಾಡಿಸ್ಕೊಂಡು ಇವಾಗ ಬೇಡ, ಬೇಡ, ತೊಂದರೆ ಇಲ್ಲ. ಈಗ ನೆಕ್ ಎಕ್ಸರ್ಸೈಸ್ ನೋಡಿ, ಇದು ಎಲ್ಲ ಮಾಡಬೇಕು. ಇದರಲ್ಲಿ ಏನು ಹಾರ್ಮ್ ಇಲ್ಲ. ಎಕ್ಸೇಲ್, chin to the collarbone. Inhale, bend backward, head and neck hang. 2 ಬಾರಿ. ಇದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಇದು ಎಲ್ಲಿಯೂ ಮಾಡುದು, ಥೈರಾಯ್ಡ್ಗೆ. ಆಮೇಲೆ ಎಕ್ಸೇಲ್, ಟರ್ನ್ ರೈಟ್ ಸೈಡ್. Inhale, position. Exhale, turn left. Inhale, position. ಆಮೇಲೆ hanging. Exhale, right side hanging. Inhale, left side hanging. ಇದೆಲ್ಲ ತುಂಬಾ ಒಳ್ಳೆದಾಗ್ತದೆ. ಇದು ಸಾಮಾನ್ಯ ಜನರಲ್ಲಿ ಎಲ್ಲ ಸಮಸ್ಯೆ ಇದ್ದವರು ಇದು ಮಾಡಬಹುದು, ಏನು ತೊಂದರೆ ಇಲ್ಲ. ನೆಕ್ ರೊಟೇಷನ್ ಕುತ್ತಿಗೆ ನೋವು ಇದ್ದವರು ಬೇಡ ಹೇಳ್ತೀವಿ, ಅದನ್ನ ತೋರಿಸಿವಿ. ಯಾಕಂದ್ರೆ ಈ ವ್ಯಕ್ತಿ ಹೇಳುವಾಗ ಅವನ ಏನು 6 ಇಂಚು ಕುತ್ತಿಗೆ, ನಮ್ಮ ಎಲ್ಲ ದೇಹದ ಎಲ್ಲ ನರನಾಡಿಗಳು ಕತ್ತಿಯ ಮೂಲಕ ಮೇಲೆ ಶಿರಸ್ಸು ಅದೆಲ್ಲ ಕ್ಲಿಯರ್ ಆಗ್ಬೇಕಾದ್ರೆ ಈ ನೆಕ್ ರೊಟೇಷನ್ ಬಹಳ ಸಹಾಯಕವಾಗುತ್ತದೆ. ಇದು ದೋಸ್ ಹೂ ಹ್ಯಾವಿಂಗ್ ಥೈರಾಯ್ಡ್ ಇಶ್ಯೂಸ್, ಆಮೇಲೆ ಮೈಗ್ರೇನ್ ಹೆಡ್ಡೇಕ್ಗೆ ನೆಕ್ ರೊಟೇಷನ್ ರಾಮಬಾಣ. ರಿಲ್ಯಾಕ್ಸ್, ವಿಶ್ರಾಂತಿ. ಆಮೇಲೆ ಭುಜಗಳ ವ್ಯಾಯಾಮ ನಾವೊಂದು ಸಂಕ್ಷಿಪ್ತ ನೋಡೋಣ. ಇದನ್ನು ಸಾಮಾನ್ಯ ಕ್ಲಾಸ್ಗೆ ಜಾಯ್ನ್ ಆಗಕ್ಕೆ ಇದು ಸರಿ ತುಂಬಾ ಒಳ್ಳೆ ಶೋಲ್ಡರ್ಸ್ ರೊಟೇಷನ್. ಈಗ ಬ್ಯಾಕ್ ಪೇನ್ ಅವರಿಗೆ ಚೇರ್ ಕೂತು ಮಾಡಬೇಕು. ರಿಲ್ಯಾಕ್ಸ್ ಆಯ್ತಲ್ಲ. ಆಮೇಲೆ ಎಲ್ಬೋ ಮೂವ್ಮೆಂಟ್ ನೋಡಿ. ಇನ್ಹೇಲ್, ನಮ್ಮ ಕ್ಲಾಸ್ ನಾವು ಇದೆಲ್ಲ ಅವರಿಗೆ ಬ್ಯಾಕ್ ಪೇನ್ ಹೇಳುವವರಿಗೆ ಚೇರ್ ಕೂತಿಗೆ ನಾವು ತರಬೇತಿ ಕೊಡ್ತೇವೆ ಸುಲಭವಾಗಿ. ಆಮೇಲೆ ಸೈಡ್ ವರ್ಡ್ ಹೀಗೆ ಎಕ್ಸೇಲ್. ಇದಾದ ಮೇಲೆ
ನಾವು ಅವರಿಗೆ ನಿಂತುಕೊಂಡು ಯಾವುದೇ ವ್ಯಾಯಾಮ ಕೊಡೋದಿಲ್ಲ. ಅವರಿಗೆ ಅವರ ಬಗ್ಗೆ ಇಂಟ್ರಾಕ್ಟ್ ಮಾಡಿಕೊಂಡು ವಾಟ್ ಇಸ್ ಯೋಗ, ವಾಟ್ ಆರ್ ದ ಬಗ್ಗೆ ಎಲ್ಲ ಸಂಕ್ಷಿಪ್ತ ಮಾಹಿತಿ ಹೇಳಿಕೊಂಡು ಮತ್ತೆ ಅವ್ರು ಏನ್ ಮಾಡ್ತಾರೆ, ಬ್ಯಾಕ್ ಪೇನ್ ಈ ರೀತಿ ಆರಂಭದ ಸಿಲೆಬಸ್ ಮತ್ತೆ ಡೈರೆಕ್ಟ್ ನಾವು ಮಲಗಿ ಕೆಲವು ವ್ಯಾಯಾಮ ಅದೀಗ ನೋಡೋಣ. ಚೇಂಜ್ ಸ್ವಲ್ಪ ಇದ್ರೆ ಈ ಕೈಯಿಂದ ಮಾಡ್ತೀವಿ. ಒಮ್ಮೆ ನೋಡಿ ಬಂದ ವೇಳೆ ಈಗ ಅವರು ಡೆಮೋ ಮಾಡಿ ನಾವು ಅದನ್ನ ಮಾಡಿ ತೋರಿಸ್ತೀವಿ. ಗಮನಿಸಿ, ಈ ಸೊಂಟ ತಲೆ ಈ ಕಡೆ ಕಾಲ, ಸೊಂಟ ನೋವು ಬೇರೆ ನೋವು ಇದ್ದವರು ಆರಂಭದಲ್ಲಿ ಪ್ರಾರ್ಥನೆ ಧ್ಯಾನದಲ್ಲಿ ಚೇರ್ ಕೂತು ಮಾಡಿ ಆಮೇಲೆ ಅವ್ರಿಗೆ ಕಾಲನ್ನು ಎತ್ತಬೇಕು ಮೇಲೆ. ನೋಡಿ ಕಾಲನ್ನು ಎತ್ತಾರೆ ಲೈಕ್ ದಿಸ್, ಇದು ಇದಕ್ಕಿಂತ ಇನ್ನೂ ಸೂಪರ್ ಇದು. ಕೈ ಇಲ್ಲಿ ಸಾಗಿ ಆರಂಭದಲ್ಲಿ ಕಾಲ್ ನೆಲಕ್ಕಿಡ್ಬೇಕು, ಯಾಕಂದ್ರೆ ನೋವಿದ್ದವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಮೆಲ್ಲಗೆ ಮಾಡಿ ಅಲ್ಲಿ ನಿಲ್ಬೇಕು. ನೋಡಿ ಸ್ವಲ್ಪ ಹೊತ್ತು ಸ್ಟೇ ಮಾಡ್ಬೇಕು. ಸ್ಟೇ ಅಂದ್ರೆ ಕಡೆಗಿರುತ್ತೋ ಅದ್ರ ಆಪೋಸಿಟ್ ತಲೆ, ಕೈ ಅಗಲ ಮಾಡ್ಕೊಂಡಿರೋದು. ಸೊ ಡೈರೆಕ್ಟರ್ ಸ್ಪೈನ್ಗೆ ಎಕ್ಸರ್ಸೈಸ್ ಸಿಗುತ್ತೆ. ಮಸಲ್ಸ್ ಸ್ಟ್ರೆಸ್ ಎಲ್ಲ ಹೋಗ್ಲಿಕ್ಕೆ ಒಳ್ಳೆ. ಇದು ಬಟ್ಟೆ ಹಿಂಡಿದಾಗ ಇಲ್ಲ ಅಭ್ಯಾಸ ಕಾಲನ್ನು ಹಾಗೆ ಮೇಲೆತ್ತಿ ಮಾಡ್ತಾರೆ. ಫಸ್ಟ್ ಇದು ಮಾಡದೆ ಯೋಗ ಮಾಡಿದ್ರೆ ಬಹಳ ಕಷ್ಟ ಆಗ್ತದೆ, ನೋವಾಗ್ತದೆ, ಪೈನ್ ಆಗ್ತದೆ. ಇಲ್ಲ ಇದು ಇದು ನನ್ನ ಪ್ರಕಾರ ಈ ನಂಬರ್ ಕೈ ಅಡ್ಡ ಹಾಕಿ ಮಾಡಿದ್ರೆ ಮತ್ತೆ ಕೈಯನ್ನು ಸರಿ ಸರಿ. ಇದು ಗ್ಯಾಸ್ಟ್ರಿಕ್ ಬಾರಿ ಒಳ್ಳೆ. ಇದರಲ್ಲಿ ಹೆಡ್ ಸ್ಟೇಟ್, ನೋ ಮೂವ್ಮೆಂಟ್ ಆಫ್ ಹೆಡ್, ಲೆಗ್ ರೈಟ್, ಇದರಲ್ಲಿ ಹೆಡ್ ಸ್ಟೇಟ್. ಇದರಲ್ಲಿ ಸಾರಿ ಕಷ್ಟದಲ್ಲಿ ಕಾಲನ್ನು ಕೆಳಗೆ ನೋಡಿ, ಅವರು ಕಾಲನ್ನು ಕೆಳಗಿಡ್ತಾರೆ, ಕೆಳಗಿಟ್ಟು ರೈಟ್ ಲೆಫ್ಟ್ ಮಾಡುದು ಹೆಡ್ ಸ್ಟೇಟ್. ಸರಿ ಸರ್. One of the best exercise for the control of back. Relax. India lifting one leg, ಕಾಲುಗಳು ಜೋಡಣೆ. ನಾವು ತುಂಬಾ ಸಿಂಪಲ್ ಆಗಿ ತೋರಿಸ್ತಾ ಇದ್ವಿ. ಇನ್ಹೇಲ್ ಮೇಲೆ ತುಂಬಾ ಮೇಲೆ ಕಾಲು ಜಾಯಿಂಟ್. ಇನ್ಹೇಲ್ ಲಿಫ್ಟ್ ದ ರೈಟ್ ಲೆಗ್, ಎಕ್ಸೇಲ್ ಕಮ್ ಬ್ಯಾಕ್. ಅಲ್ಲಿ ಬೇಕಾದ್ರೆ ಕೌಂಟ್ ಕೊಟ್ಟು ನಿಲ್ಬಹುದು. ನಾವು ಕೆಲವರಿಗೆ ನಿಲ್ಲಿಕ್ಕೆ ಹೇಳ್ತೀವಿ, ಅದು ಅವ್ರಿಗೆ ಖುಷಿ ಆಗ್ತದೆ. ನಾರ್ಮಲ್ ಬೇಕು 1 2 3 ಅದು 3 4 5 6 7 8 9 ಹೀಗೆಲ್ಲ ನಾವು ಹೇಳ್ತೇವೆ ಅವರಿಗೆ. ಇಲ್ಲ ಆಯ್ತಲ್ಲ, ಅದು ಅವರಿಗೆ ಮಾಡ್ಬೋದು. ಆಮೇಲೆ ಎಂತ ಮಾಡ್ತೇವೆ ಅಂದ್ರೆ ಅವರಿಗೆ ಸೇತು ಬಂದ ಸರ್ವಾಂಗಾಸ ಅಂತ ಉಂಟು, ಬ್ರಿಡ್ಜ್ ಪೋಸ್ಚರ್. ಎರಡು ಕೈಗಳ ಎರಡು ಕಾಲನ್ನು ಮಾಡಿಸ್ಬೇಕು ಒಂದು ವೇಳೆ. ಸುರಿಗೆ ಇಲ್ಲಿ ಮೇಲೆ ಎಷ್ಟು ಅಗಲ, ಕೆಳಗೆ ಅಷ್ಟೇ ಅಗಲ ಇತ್ತು. ಇನ್ಹೇಲ್ ಲಿಫ್ಟ್ ದ ಸೀಟ್, ಚಿಂಟು ದ ಕಾಲರ್ ಬೋನ್, ಅಂದ್ರೆ ಸೊಂಟನ ಮೇಲೆ ಎತ್ತಬೇಕು ಹೀಗೆ. ಆದರೆ ಆರಂಭದಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಭಯ ಆಗ್ತದೆ. ಎಷ್ಟಾಗುತ್ತೋ ಅಷ್ಟು ಮಾಡಿ ಆಮೇಲೆ ಹೆಚ್ಚುತ್ತಾ ಹೋಗ್ಬೋದು. ರಿಲ್ಯಾಕ್ಸ್. ಇನ್ನೊಮ್ಮೆ ನೋಡಿ, ಸುರಿಗೆ ಸ್ವಲ್ಪ ತೋರಿಸಿ, ಸ್ವಲ್ಪ ತೋರಿಸಿ. ಇನ್ಹೇಲ್ ಅಷ್ಟೇ ಸಾಕು ನೋಡಿ, ಸುಸುರಿ ಕಡಿಮೆ. ಒಮ್ಮೆ ಅಭ್ಯಾಸ ಆದ್ರೆ 1-2 ದಿವಸ ಮತ್ತೆ ಸರಿ ಇರ್ತಾರೆ, ಸರಿ ಲಿಫ್ಟ್. ಥೈರಾಯ್ಡ್ ಗ್ರಂಥಿ ಆರೋಗ್ಯ ವರ್ಧನೆಗೆ, ಫರ್ಟಿಲಿಟಿ ಇಶ್ಯೂಸ್ಗೆ ಸೊಂಟದ ಭಾಗ ಗಟ್ಟಿಯಾಗಿದೆ. ಏನು ಹೇಳ್ತೀವಿ L5 L6 ಇದಕ್ಕೆಲ್ಲ ಸೊಂಟದ ಡಿಸ್ಕಿಗೆಲ್ಲ ಕೊಡುತ್ತೆ. ರಿಲ್ಯಾಕ್ಸ್. ಇದೊಂದು ಒಳ್ಳೆ ಮಾಡಬಹುದು. ಇದರಲ್ಲಿ ಯಾವ ನೋವಿಲ್ಲ. ನಾವು ತುಂಬಾ ಸೊಂಟವನ್ನು ಇದು ಮಾಡಿ ಕೊಟ್ಟು ಮಾಡಿ ಸುಲಭವಾಗ್ತದೆ. ನನ್ನ ಪ್ರಕಾರ ಅವರು ಸಿಂಗಲ್ ಪವನ ಮುಕ್ತಾಸನ, ಎರಡು ಕೈಗಳ ಕಾಲುಗಳು ಜೋಡಣೆ, ಎರಡು ಕೈಗಳಿಂದ ಬಲ ಕಾಲನ್ನು ಮಾಡಿಸಬೇಕು. ಅಲ್ಲಿ ಕಾಲನ್ನು ಮಡಿಸಿ ಬಿಡಿಸಿ ಮೇಲೆ ಕೆಳಗೆ ಹಾಗೆ ಮೂವ್ ಮಾಡ್ಬೇಕು. ನೋಡಿ ಹಾಗೆ ತೋರಿಸೋರು ಮಾಡ್ಬೇಕು. ಮಾಡಿ ಇನ್ಹೇಲ್ ಚಿಂತನ ನೀ ಮಾಡು. ನೋಡಿ ಅಲ್ಲಿ ಕಾಲಿನ ಬೆರಳು ಪಾಯಿಂಟ್ ಇರಬೇಕು. ಇದೆ ಒಂದು ಗ್ಯಾಸ್ಟ್ರಿಕ್ ಇಂದಾಗಿ ಸೊಂಟ ನೋವು ಬರ್ತದೆ. ಈಗ ಬರ್ಲಿಕ್ಕೆ ಹಲವಾರು ಫ್ಯಾಟ್ ಬರ್ನ್ ಆಗ್ತದೆ. ಇಲ್ಲಿ ಸಯಾಟಿಕ್ ಪೇನ್, ಎಡಕಾಲು. ಇನ್ಹೇಲ್ ಗಲ್ಲ ಗಲ್ಲ ಮೂಗಲ್ಲ ಗಲ್ಲ. ರಿಲ್ಯಾಕ್ಸ್. ನಾನು ಅದೊಂದು ವಿಡಿಯೋ ತೆಗೆ ಕಳಿಸಿದ್ದೇನೆ, ಅದೆಲ್ಲ ಕ್ಲಿಯರ್ ಉಂಟು. ರಿಲ್ಯಾಕ್ಸ್, ವಿಶ್ರಾಂತಿ. ಇನ್ನು BP ಇಲ್ಲ ಅಂತವರಿಗೆ ಸಂಪೂರ್ಣ ಪವನ ಮುಕ್ತಾಸನ, ಹಿಕ್ಸಾಗೆ ಸಯಾಟಿಕ್ ಒಳ್ಳೆದಾಗ್ತದೆ. ಚಿಂಟುದ ಚಿಂಟುದ ನೀ ನೋಡಿ ಈ ರೀತಿ ಇರ್ಬೇಕಂತ ಒಂದು ವೇಳೆ ಸ್ವಲ್ಪ ಹೊತ್ತು ಆಟ ಇಲ್ಲಿ ಕೌಂಟ್ ಕೊಡ್ಬೇಕು. 1 2 ಸ್ಥಿರಂ ಸುಖಂ ಆಸನ ಎಕ್ಸೇಲ್. ಆರಂಭದಲ್ಲಿ ಯಾವುದಿಲ್ಲ, ಆರಂಭದಲ್ಲಿ ಅರ್ಧ ತೋರಿಸ್ತಾರೆ ನೋಡಿ, ಇಷ್ಟೇ ಆಕೆ ಮಾಡಿ ಟ್ರೈ ಮಾಡೋದು. ಯಾಕಂದ್ರೆ ಅಲ್ಲಿ ಸ್ಟಿಫ್ ಇರ್ತದೆ, ಹೊಟ್ಟೆ ದೊಡ್ಡ ಇರ್ತದೆ, ಪೇನ್ ಆಗ್ತದೆ. ಅರ್ಧ ಮಾಡಿ ಅಂದ್ರೆ ನೋವಿದ್ದಾಗ ಇದನ್ನ ಮಾಡಬಾರ್ದು. ನೋವು ಇಲ್ಲದೆ ಇದ್ದಾಗ ಮಾಡ್ಬಿಟ್ಟು ಮಸಲ್ಸ್ ನ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ನೋವು ಬರೋದಿಲ್ಲ ಅಂತ.
ಇನ್ ಕೇಸ್ ನೋವಿದ್ದಾಗ ಆಗ ನಾನು ಹೇಳಿದ ಟ್ವಿಸ್ಟಿ ನಂಬರ್ 2 ಇನ್ನೊಮ್ಮೆ ತೋರಿಸಿ. ಈಗ ನೀವು ಹೇಳಿದ ಒಳ್ಳೆ ಕ್ವಶನ್ ಮೇಡಮ್. ಇದು ತುಂಬಾ ನೋವಿದೆ ನೋಡಿ, ಇದು ಹೇಗಿದ್ದ ನೋವಿಗೂ ಒಳ್ಳೆ ನೋಡಿ, ಕಾಲ್ ನೋಡಿ, ಅವರ ಕಾಲ್ ನೋಡಿ ಗ್ರೌಂಡ್ ಅಲ್ಲಿ ಇದೆ, ಈಕ್ವಲ್ ಆಗಿ ಈ ಕಡೆ. ಅವ್ರು ಇದನ್ನೇ ಮಾಡಿ ಮಾಡಿ ಸರಿ ಮಾಡಿ ಒಂದು ಮತ್ತೆ ಒಮ್ಮೆ ಕಡಿಮೆ ಅಂದ್ರೆ ಬಾಕಿದೆಲ್ಲ ಮಾಡುದು ನೋಡಿ. ನಾನು ಇನ್ನೂ ನಿಂತ್ಕೊಂಡು ಕೊಟ್ಟಿಲ್ಲ, ಕುತ್ಕೊಂಡು ಕೊಟ್ಟಿಲ್ಲ. ಇನ್ನೀಗ ಅವರು ಮಕರಾಸ ಬರ್ಬೇಕು. ನಮ್ಮ ಪ್ರಕಾರ ಯಾರಿಗೆ ಬ್ಯಾಕ್ ಪೇನ್ ಇದೆ ಅವರು ಇದರಲ್ಲಿ ರೆಸ್ಟ್ ದಿವಸಕ್ಕೆ 3 ಬಾರಿ, ಬೆಳಿಗ್ಗೆ ಸಂಜೆ ಈ ರೀತಿ 1-2-3 ಬಾರಿ ರಿಲ್ಯಾಕ್ಸ್ ಮಾಡ್ಬೇಕು. ಇದು ಒನ್ ಆಫ್ ದ ಬೆಸ್ಟ್. ಮಕರಾಸನ ಅಂತಂದ್ರೆ ಮೊಸಳೆ ಫಸ್ಟ್ ಮತ್ತೆ ಮಲಗುದು. ಈ ಕೆಳಬೇನ್, ಈ ಲೋವರ್ ಬ್ಯಾಕ್ ಪೇನ್, ಈ ಭಾಗಕ್ಕೆ ರೆಸ್ಟ್ ಡಾಕ್ಟರ್ ಮಾಡಿ ಹೇಳ್ತಾರೆ. ಭಾಗಕ್ಕೆ ರೆಸ್ಟ್ ಸಿಗ್ತದೆ, ಖುಷಿ ಆಗ್ತದೆ ಮಲಗುವಾಗ. ಮಲಗಿದ್ರು ನೋವು, ನಿತ್ರು ಅದಕ್ಕೋಸ್ಕರ ಹೀಗೆ ಮಲಗಿದ ಕೂಡ ರೆಸ್ಟ್ ಸಿಗ್ತದೆ, ಖುಷಿ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ. ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ ನೀವು ರೆಸ್ಟ್ ಮಾಡಿ. ಸೊಂಟ ನೋವು ತುಂಬಾ ಇದ್ದವರು, ಕ್ರಾನಿಕ್ ಇದ್ದವರು ನನ್ನ ಅನುಭವದ ಪ್ರಕಾರ ಅವರು ಮಕರಾಸನ ದಿವಸಕ್ಕೆ 2 ಬಾರಿ ಮಾಡ್ರೆ ಸಾಕು. ಯಾಕಂದ್ರೆ ಹೆಚ್ಚಾಗೋದಿಲ್ಲ, ನೋವು ಕಡಿಮೆ ಆಗತ್ತೆ. ನೋವು ಕಡಿಮೆ ಆದ ತಕ್ಷಣ ಬೇರೆದ್ನೆಲ್ಲ ಮಾಡ್ಬೋದು. ಈಗ ಮುದ್ರೆಗಳು ಹೇಗೆ ನೋವಿಗೆ, ಸೊಂಟ ನೋವಿಗೆ ಮುದ್ರೆಗಳು ಇದಕ್ಕೆ ಬೇಕಾದ ತೋರಿಸ್ತೇನೆ. ಬಾಲಾಸ ಅಂತ ನೋಡಿ, ನೋಡಿ ಈ ಬಾಲ್ಯದಲ್ಲಿ ಬೇಬಿ ಕೈ ಮೇಲೆ ಮಾಡಿ ಇನ್ನೇ ನೋಡಿ, ಕೈ ನೋಡಿ ಈ ಮಗು ಹೀಗೆ, ಮಗು ಸಾಮಾನ್ಯ ಚಿಕ್ಕ ಬೇಬಿ ಹೀಗೆ ಕಣ್ಣು ಮೇಲೆ ಮಾಡಿ ಬಿಡಿ ಬಿಡಿ ನನ್ನನ್ನು ಎತ್ತಿಕೋ ಅಂತ ಹೀಗೆ ನೋಡ್ತಾ ಇರ್ತಾರೆ ಮಗು. ಈ ಸ್ಥಿತಿಯಲ್ಲಿ ಇರ್ಬೇಕು. ಇದು ಲೋವರ್ ಬ್ಯಾಕ್ ಪೇನಿಗೆ, ಕೆಳಬೆನ್ನಿಗೆ ರಾಮಬಾಣ ನನ್ನ ಪ್ರಕಾರ. ಹೇಗೆ ಮಾಡಬಹುದು. ಭುಜಂಗಾಸನ ಆಗ್ತದೆ, ತುಂಬಾ ನೋವಿಗೆ ಆಗುದಿಲ್ಲ, ಆದ್ರೆ ಭುಜಂಗಾಸನ ಬೆಸ್ಟ್ ಮುದ್ರ ನೋಡಿ, ಬೆಸ್ಟ್ ಯೋಗ. ಈಗ ಭುಜದ ಕೆಳಗಡೆ 2 ಕೈಗಳು ಮೇಡಮ್. ಇನ್ನು ಕೊನೆಯ ಘಟ್ಟಕ್ಕೆ ಬರ್ತೀವಿ. ಇನ್ಹೇಲ್ ನೋಡಿ, ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಬ್ಯಾಕ್ ಪೇನ್ಗೆ ಒಳ್ಳೆಯದು. ಯಾವುದು ಬೆನ್ನು ಮೂಳೆ ಬಲಗೊಳ್ಳಿಕ್ಕೆ, ಅಸ್ತಮಾ ನಿಯಂತ್ರಣ, ಥೈರಾಯ್ಡ್ ಗಂತಿ ಆರೋಗ್ಯ ಬದಲಿಗೆ, ಸೊಂಟ ನೋವು ಬೆನ್ನು. ಆದರೆ ನೀವು ಹೇಳಿದಾಗೆ ಸೊಂಟ ನೋವು ಇದ್ದವರಿಗೆ ಕಷ್ಟ, ತುಂಬಾ ಸೊಂಟ ನೋವು ಅವರಿಗೆ ಅರ್ಧ ಮಾಡಬಾರ್ದು, ಆ ಸಮಯದಲ್ಲಿ ಮಾಡಬಾರ್ದು. ಯಾಕಂದ್ರೆ ಸೊಂಟ ನೋವಿದ್ದಾಗ ರೆಸ್ಟ್ ತಗೊಂಡ್ಬಿಟ್ಟು ಸೊಂಟ ನೋವು ಕಡಿಮೆ ಆದ್ಮೇಲೆ ಮಾಡಿದ್ರೆ ಮತ್ತೆ ನಿಲ್ಸ್ಬೋದು. ಬಟ್ ಸೊಂಟ ನೋವಿದ್ದಾಗ ಬಾಲಾಸ ಮಾಡ್ಬೋದು, ಇದು ಮಾಡ್ಬೋದು, ಏನಾಗುತ್ತೆ. ಮತ್ತೆ ಶಲಭಾಸ ಅಂತ ಉಂಟು, ಅದು ನಮ್ಮ ಹಿಪ್ಪಿನ ಆಕೃತಿ ಕಡೆ, ಸಯಾಟಿಕ. ಇನ್ಹೇಲ್ ರೈಟ್ ಲೆಗ್, ಕಮ್ ಬ್ಯಾಕ್, ಇನ್ಹೇಲ್. ಇದು ತುಂಬಾ ಒಳ್ಳೆ ರಿಲ್ಯಾಕ್ಸ್. ಇದಿಷ್ಟು. ಕೊನೆಯದು ಇದು ಮೇಡಮ್, ಗಲ್ಲಕ್ಕೆ ಕೈಗಳು. ಸಾಮಾನ್ಯ ನಾವು ಟಿವಿ ನೋಡಿದ್ರೆ ಮಲೈಕೊಂಡಿಗೆ ನೋಡ್ತೀವಿ ಅಲ್ವಾ, ಇದು ಬ್ಯಾಕಿಗೆ ರಿಲ್ಯಾಕ್ಸ್ ಆಗಿದೆ. ಇದು ಸಾಮಾನ್ಯ ಸಣ್ಣ ಬೆನ್ನು ನೋವಿಗೆ ತುಂಬಾ ಒಳ್ಳೆ ಆಗ್ತದೆ. ದೊಡ್ಡ ಕ್ರಾನಿಕ್ ಮಕ್ಕಳು ಆಟಕ್ಕೆ ಮಾಡ್ತಾ ಇರ್ತಾರೆ, ಇವರು ನೋವು ಕಡಿಮೆ ಮಾಡಕ್ಕೆ ಮಾಡಬೇಕು. ಯೋಗಾಸನ. ನಾನೀಗ ನೇರವಾಗಿ ಮುದ್ರೆ ಬಗ್ಗೆ ತೋರಿಸ್ತೇನೆ. ನಾನೀಗ ನಿನ್ನೆ ಹಾಗೆ ಮುದ್ರೆ ಬಗ್ಗೆ ಮಾಹಿತಿ ಹೋಗೋಣ. ಓಕೆ. ಎಸ್ ಬಂಧುಗಳೇ, ಈಗಾಗಲೇ ತಾವೆಲ್ಲ ಮುದ್ರೆ ಯಾವುದೆಲ್ಲ ಅಲ್ಲ, ಇದು ಯೋಗಾಸನಗಳನ್ನು ಈಗಾಗಲೇ ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಬೇಕಾಗುವಂತ ಯೋಗಾಸನ ಸೇತುಬಂಧ, ಸರ್ವಾಂಗಾಸನ, ಉತ್ತಿತ, ಬ್ಯಾಕ್ ಸೈಡ್, ಟ್ವಿಸ್ಟಿಂಗ್ ಪೋಸ್ಟರ್ಸ್ ಎಲ್ಲ ನಾವು ಗಮನಿಸಿದ್ದೇವೆ. ಅದಕ್ಕೆ ಬೇಕಾಗುವ ಸಂಕ್ಷಿಪ್ತ ಯೋಗಾಸನಗಳು. ತುಂಬಾ ನೋವಿದ್ದಾಗ ಯಾವ್ದು ಮಾಡ್ಬೇಕು, ಅಥವಾ ಕಡಿಮೆ ನೋವಿದ್ದಾಗ ಯಾವ್ದು ಮಾಡ್ಬೇಕು, ಟೋಟಲಿ ಬೆನ್ನು ಮೂಳೆಯ ಸುತ್ತಮುತ್ತಲಿನ ಮಾಂಸಖಂಡಗಳಿಗೆ ಅನಗತ್ಯ ಒತ್ತಡವಾದಾಗ ಯಾವ ಆಸನಗಳು ತುಂಬಾ ಸಾಕು. ಕೆಲವೊಮ್ಮೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಯೋಗಾಸನ ಮಾಡ್ಲಿಕ್ಕೆ ಕಷ್ಟ, ಇಲ್ಲ. ಹೀಗೆ ಮುದ್ದೆಗಳು ಮಾಡು. ನಮ್ಮ ಕೈ ಬೆಳೆಯಲ್ಲಿ 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ, ನವಗ್ರಹಗಳಿವೆ. ಇದಕ್ಕೆ ನಾವು ಹಲವಾರು ಸಲ ಬೇರೆ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಹೆಬ್ಬೆರಳು ಅಗ್ನಿ ತತ್ವ, ತೋರು ಬೆರಳು ಗಾಳಿ ತತ್ವ, ಮಧ್ಯದ್ದು ಆಕಾಶ, ಉಂಗುರ ಬೆರಳು ಪೃಥ್ವಿ ತತ್ವ, ಚಿಕ್ಕ ಬೆರಳು ಜಲ ತತ್ವ. ನಾನು ಸ್ವಲ್ಪ ಇದ್ರ ಬಗ್ಗೆ ಹೇಳಿಲ್ಲ ಮೇಡಮ್, ಗೊತ್ತಾಗ್ಲಿಕ್ಕೆ ಮಾಹಿತಿ. ಹೇಳಿ ಸರ್. ಹೆಬ್ಬೆರಳು ನನ್ನ ದೇಹದ ಉಷ್ಣಾಂಶ ಸರಿ ಮಾಡ್ತದೆ, ಈ ನಮ್ಮ ಬಾಡಿ ಹೀಟ್, ಇದು ಇಂಪಾರ್ಟೆಂಟ್. ತೋರು ಬೆರಳು ನನ್ನ ಏರ್ ಸರ್ಕ್ಯುಲೇಷನ್ ಸರಿ ಮಾಡೋದು. ಮಧ್ಯ ಬೆರಳು ಆಕಾಶ, ಮೈಂಡ್ ಮನಸ್ಸನ್ನು ಸರಿ ಮಾಡಲಿಕ್ಕೆ. ಇದು ಉಂಗುರ ಬೆರಳು ಮೂಳೆಗಳು, ಮಾಂಸಖಂಡಗಳು, ಮೇದೋಜೀರಕ, ಪ್ಯಾಂಕ್ರಿಯಸ್ ಎಲ್ಲ ಪೃಥ್ವಿ ತತ್ವ, ಭೂಮಿಗೆ ಸಂಬಂಧಪಟ್ಟದ್ದು. ಇವಾಗ ಸೊಂಟ ನೋವಕ್ಕೆ ಮಾತ್ರ ಬೇಕಾಗಿರೋ ಮುದ್ರೆಗಳನ್ನ ಕೊಡಿ, ಅದನ್ನು ಮಾತ್ರ ಹೇಳ್ತೇವೆ. ಒಂದಿಷ್ಟು ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳು. ಇದು ಹೇಗೆ ಹೇಗೆ ಬೆರಳಿನ ಅಗ್ರಭಾಗದ ನರತಂತುಗಳು ನಮ್ಮ ಬ್ರೈನಿಗೆ ಅಟ್ಯಾಚ್ ಆಗಿದೆ. ಈಗ ನೇರವಾಗಿ ಸೊಂಟ ಯಾವ ಮುದ್ರೆ ಮಾಡಬಹುದು. ಆರಂಭದಲ್ಲಿ
ಅವರು ಬೆರಳಿಸಿ ಫ್ಲೆಕ್ಸಿಬಲ್ ಮಾಡ್ಬೇಕು, ಯಾಕಂದ್ರೆ ಸ್ಟಿಫ್ ಇರ್ತದೆ ಅಲ್ವಾ, ಅದು ಬಹಳ ಇಂಪಾರ್ಟೆಂಟ್. ಫ್ಲೆಕ್ಸಿಬಲ್ ಮಾಡ್ಬೇಕು, ಸ್ವಲ್ಪ ಫ್ರೀ ಆದ್ರೆ ಈ ನಮ್ಮ ಬೆರಳು ಬೇಕಾದಾಗ ಬೆಂಡ್ ಆದ್ರೆ, ಯಾಕಂದ್ರೆ ಬೆರಳಲ್ಲಿ ದ್ವಾದಶ ರಾಶಿಗಳು 27 ನಕ್ಷತ್ರಗಳು ನಮ್ಮ ಎನರ್ಜಿ ಎಲ್ಲ ಒಳಗೆ ಪಾಸ್ ಆಗ್ಲಿಕ್ಕೆ ಒಳ್ಳೇದು. ಅವ್ರ ಆರಂಭದಲ್ಲಿ ಸೊಂಟ ನೋವು ಬೆನ್ನು ನೋವು ಇದ್ದವರು ಪ್ರಾಣ ಮುದ್ರೆ ಮಾಡ್ಬೇಕು. ನಾವೀಗ ಪ್ರಾಣ ಮುದ್ರೆ ಚಿತ್ರ ತಮ್ಮ ಮುಂದೆ ತೋರಿಸ್ತಾ ಇದ್ದೀವಿ, ಪ್ರಾಣ ಕೆಳಗಿದೆ ನೋಡಿ. ಇದು ಟಿಪ್, ಪ್ರಾಣಶಕ್ತಿ ಹೆಚ್ಚಾಗುತ್ತದೆ, ನಿತ್ರಾಣ ಕಡಿಮೆ ಆಗ್ತದೆ, ಆಯಾಸ, ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು ಈ ಕೈಯನ್ನು ಇಲ್ಲಿಡ್ಬೇಕು, ಮಂಡಿ ಮೇಲೆ ಇಟ್ಟು ಮಾಡ್ಬೇಕು. ಇದಕ್ಕೆ ಮಂತ್ರ ಹೇಳಿದ್ರೆ ಮಂತ್ರ ಸೌಂಡ್ ಥೆರಪಿ. ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ. ಹೌದು, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ 108 ಬಾರಿ ಹೇಳ್ಬೇಕು ಮಂತ್ರ. ಒಂದು 5 ರಿಂದ 10 ನಿಮಿಷ ಮಾಡಿ ಸಾಕು, ಚಾರ್ಜ್ ಆಗುತ್ತೆ. ನನಗೆ ಪ್ರಾಣಶಕ್ತಿ ತುಂಬಲಿಕ್ಕೆ, ಪ್ರಾಣ ವೀಕ್ ಆಗಬಾರ್ದು. ಆಮೇಲೆ ಇದ್ದವರು ವಾಯು ಶೂನ್ಯ ಮುದ್ದೆ ಮಾಡ್ತಾರೆ. ಇದು ಪೇನ್ ಕಿಲ್ಲಿಂಗ್. ಹೌದು, ಇದು ಹೇಗೆಂದ್ರೆ ತೋರು ಬೆರಳು ಗಾಳಿ ತತ್ವ, ಅಂದ್ರೆ ಗುರು ಗ್ರಹ, ಅದನ್ನು ಬಗ್ಗಿಸುವುದು. ಇದು ಆಕಾಶ, ಶನಿ ಗ್ರಹ, ಇದನ್ನು ಬಗ್ಗಿಸಿದ ಮೇಲೆ ಬೆಂಕಿ ಹಾಕುದು. ಅವಾಗ ಯೋಚನೆ ಖಾಲಿ ಆಗ್ತದೆ, ದೇಹದ ಅಧಿಕ ವಾಯುವಿನ ಅಂಶ ಸಹ ಕಡಿಮೆ ಆಗಿ ಬೆನ್ನು ನೋವು, ಸೊಂಟ ನೋವು ಕಡಿಮೆ ಆಗಲಿಕ್ಕೆ ಇದು ಬಹಳ ಸಾಕು. ಇದನ್ನು 10 ನಿಮಿಷದಾಗೆ 2 ಬಾರಿ. ಇದಕ್ಕೆ ಮಂತ್ರ ಇದೆ, ರಾಮ್ ರಾಮ ಮುದ್ರಾ. ವಿ ಕ್ಯಾನ್ ಮಲಗಿಕೊಂಡು ಮಾಡಬಹುದು, ಕುಳಿತುಕೊಂಡು ಮಾಡಬಹುದು, ಅಥವಾ ನಿಂತುಕೊಂಡು ಮಾಡಬಹುದು, ಏನ್ ತೊಂದರೆ ಇಲ್ಲ. ಕೆಲವು ಶೂನ್ಯ ಮುದ್ರೆ, ಆಕಾಶ ಮುದ್ರೆ ಮಾತ್ರ ನಡೆದಾಡುವಾಗ ಬೇಡ, ಬಾಕಿ ಎಲ್ಲ ಮುದ್ರೆ ಸಹ ಮಾಡಬಹುದು. ಇದು ಸಾಮಾನ್ಯವಾಗಿ ಮಲಗಿಕೊಂಡು ಮಾಡಬಹುದು, ಅಥವಾ ಪ್ರಯಾಣ ಮಾಡುವಾಗ ಮಾಡಬಹುದು, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್. ಅಥವಾ 5 ನಿಮಿಷ 10 ನಿಮಿಷ ನೀವು ಒಮ್ಮೆಗೆ ಆಗುದು. ಈಗ ನಾವು ಮಾಡ್ತಾ ಇರೋದು ಫೋನ್ ಬಂತು, ಸ್ವಿಚ್ ಆಫ್, ಕೈ ಬಿಡಿ, ಫೋನಲ್ಲಿ ಮಾತನಾಡಿ ಪುನಃ ಕಂಟಿನ್ಯೂಷನ್ ಮಾಡಿ. ಅವಾಗ 2 ನಿಮಿಷ ಆಗಿದೆ, ಈಗ ಬಾಕಿದ 3 ನಿಮಿಷ ಮಾಡಿ. ಹಾಗೆ ಮಾಡಿ ಮಾಡಿ ಬೆಳಿಗ್ಗಿಂದ ರಾತ್ರಿ ಒಳಗೆ ಬೈ ನೈಟ್ ಯು ಹ್ಯಾವ್ ಟು ಫಿನಿಶ್. ಸೊಂಟ ಆಗ್ಲಿಕ್ಕೆ ಆರಂಭದಲ್ಲಿ ಪ್ರಾಣ ಮುದ್ರೆ 5 ರಿಂದ 10 ನಿಮಿಷ. ಓಂ ಹಿರಣ್ಯ ಗರ್ಭಾಯ ನಮಃ. ವಾಯು ಶೂನ್ಯ ಮುದ್ರೆ, ವಾತ ನಾಶಕ ಮುದ್ರೆ, ರಾಮ್ ರಾಮ ಅಲ್ಲ ಅದು ಇದು ಮೇಡಮ್, ಸರಿ, ವಾಯು ಶೂನ್ಯ ವಾತ ನಾಶಕ ಮುದ್ರೆ, ಪೇನ್ ಕಿಲಿಂಗ್ ಮುದ್ರೆ. ಆಮೇಲೆ ಈ ಬೆನ್ನು ಮೂಳೆ ಅಧಿದೇವತೆ ನಾವು ಭುವನೇಶ್ವರಿ ತಾಯಿ ಹೇಳ್ತೇವೆ. ಹಾಗೆ ಭುವನೇಶ್ವರಿ ತಾಯಿಯ ಆರಾಧನೆ ಮಾಡಿ. ಭುವನೇಶ್ವರಿ ನಮ್ಮ ಸ್ಪೈನಲ್ ಕಾರ್ಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನಮ್ಮ ದೇಹದ ಒಂದೊಂದು ಅಂಗಕ್ಕೆ ಒಂದು ನೋಡಿ, ಈ ಹೃದಯದ ಅಧಿದೇವತೆ ಲಲಿತ ದೇವಿ ಹೇಳ್ತೇವೆ, ಮನಸ್ಸಿಗೆ ಮಾನಸ ದೇವಿ ಹೇಳ್ತೇವೆ, ಲಿವರ್ ಪ್ಯಾಂಕ್ಗೆ ಮುಕುಟೇಶ್ವರಿ ಹೇಳ್ತೇವೆ. ಹಾಗೆ ಬೆನ್ನು ಮೂಳೆಗೆ ಭುವನೇಶ್ವರಿ ತಾಯಿ, ಅದರ ಕೈ ಹೀಗೆ ಹಿಡ್ಕೊಂಡು ಜಾಯಿಂಟ್ ಮಾಡಿ ಓಂ ಐ ಹ್ರೀಂ ಶ್ರೀಂ ಭುವನೇಶ್ವರಿಯೇ ನಮಃ. ಓಂ ಐ ಹ್ರೀಂ ಭುವನೇಶ್ವರಿಯೇ. ಇಲ್ಲಿ ಗಮನಿಸಿ, ಇದು ಪಥ ಹೀಗೆ ಜಾಯಿನ್ ಮಾಡಿ, ಹೀಗೆ ವಿರುದ್ಧ ಹೀಗೆ ಹಿಡಿಬೇಕು. ಇದೆಲ್ಲ ಜಾಯಿನ್ ಆಗಬೇಕು, ಕರೆಕ್ಟ್ ಆಗಿದೆ ಮಾಡಿ. ಈಗ ನೀವು ಮಾಡಿ ಕರೆಕ್ಟ್ ಆಗಿದೆ. ಸ್ಪರ್ಶ. ಓಂ ಐ ಹ್ರೀಂ ಶ್ರೀಂ ಲೀಂ ಸೌಹ. ಅದು ಮುಂದುವರಿದ ಹಂತ, ಕಾಲಿಷ್ಟೇ ಸಾಕು. ಓಂ ಐ ಹ್ರೀಂ ಭುವನೇಶ್ವರಿಯೈ ನಮಃ ಅಂತೇಳಿ ಉತ್ತರ ದಿಕ್ಕಿಗೆ ಒಮ್ಮೆಗೆ ಆಗದ್ರೆ 16 ಬಾರಿಸಿ ಮಾಡಿ. ಇಲ್ಲಿ ಓಂ ಐ ಹ್ರೀಂ ಶ್ರೀಂ IQ EQ SQ ಡೆವಲಪ್ ಆಗ್ಲಿಕ್ಕೆ ಕಡಿಮೆ. ಸೊಂಟ ನೋವು ಬೆನ್ನು ನೋವಿಗೆ ಸಂಬಂಧಪಟ್ಟ ಪ್ರಮುಖವಾದ ಬಂದ ವೇಳೆ ಯಾರಿಗೆ ಬ್ಯಾಕ್ ಪೇನ್ ಇದೆ, ಮುದ್ರಾ ಯೋಗದ ಚಿಕಿತ್ಸಾ ವಿಧಾನ ಇದೆ, ಹಲವಾರು ಥೆರಪಿಗಳಿವೆ. ಮುದ್ರಾ ಯೋಗದ ಚಿಕಿತ್ಸಾನ ಫಸ್ಟಿಗೆ ಪ್ರಾಣ ಮುದ್ರೆ ಮಾಡ್ಬೇಕು. ಓಂ ಹಿರಣ್ಯ ಗರ್ಭ ಪ್ರಾಣ ಮುದ್ರೆ, ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು ಸ್ಪರ್ಶ ಮಾಡಿ ಈ ರೀತಿ ಮಂಡಿ ಮೇಲಿಟ್ಟು ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ. 10 minutes 108 times you have to chant the mantra. ಅಥವಾ ತೀರಾ ಚಾಂಟ್ ದ ಮಂತ್ರ 108. ಆಮೇಲೆ ವಾಯು ಶೂನ್ಯ ಮುದ್ರೆ ನೋಡಿ, ತೋರು ಬೆರಳು ಮಧ್ಯ ಬೆರಳು ಮಡಿಸಬೇಕು ಈ ರೀತಿ. ರಾಮ್ ರಾಮ ರಾಮ್ ರಾಮ. ವಿ ಹ್ಯಾವ್ ಟು ಚಾಂಟ್ ದ ಮಂತ್ರ 108. ದಿಸ್ ಇಸ್ ದ ಪೇನ್ ಕಿಲಿಂಗ್ ಮುದ್ರಾ, ವಾತನಾಶ ಮುದ್ರಾ. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ದ ಭುವನೇಶ್ವರಿ ಮುದ್ರೆ. ದಿಸ್ ಇಸ್ ಭುವನೇಶ್ವರಿ ತಾಯಿ ಬೆನ್ನು ಮೂಳೆ ಅಧಿದೇವತೆ. ಓಂ ಐ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ. ಓಂ ಐ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ. ಓಂ ಐ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ ಅಂತ ಈ ರೀತಿಯ ಮೇಲ್ಬಂದ ಕೆಳಗೆ ನೋಡಿ.
ಭುವನೇಶ್ವರಿ ಮುದ್ರೆ ಒಂದು 10 ನಿಮಿಷ ಮಾಡ್ಬೇಕು ಮೇಡಮ್. ಅದಾದ ಮೇಲೆ ಇಲ್ಲಿ ಭುವನೇಶ್ವರಿ ತಾಯಿ ಬೆನ್ನು ಮೂಳೆ ಅಧಿದೇವತೆ. ಓಂ ಐಂ ರೀಂ ಶಿಲೆ ಐಕ್ಯು ಇಕ್ಯು ಎಷ್ಟು ಡೆವಲಪ್ ಆಗ್ಲಿಕ್ಕೆ. ಹಿಂದೆ ರಾಜರೆಲ್ಲ ರಾಜ ಮಹಾರಾಜರು ಭುವನೇಶ್ವರಿ ಆರಾಧನೆ ಮಾಡ್ತಾರೆ. ಬೆನ್ನು ಮೂಳೆ ಗಟ್ಟಿ ಇರ್ಬೇಕು, ಯುದ್ಧಕ್ಕೆ ಹೋಗೋ ಬೆನ್ನೆಲ್ಲ ಸ್ಟ್ರಾಂಗ್ ಇರ್ಬೇಕು ಅಂತ ಹೇಳಿ. ಮತ್ತೆ ಪ್ರಮೋಷನ್ ಆಗ್ಲಿಕ್ಕೆ, ಸ್ಯಾಲರಿ ಹೆಚ್ಚು ಆಗ್ಲಿಕ್ಕೆ, ಆರ್ಥರೈಟಿಸ್ ಕಡಿಮೆ ಆಗ್ಲಿಕ್ಕೆ, ಕಾನ್ಸ್ಟಿಪೇಷನ್ ಕಡಿಮೆ ಆಗ್ಲಿಕ್ಕೆ ಈ ಭುವನೇಶ್ವರಿ ಇಲ್ಲಿ 2-3 ಬೆನಿಫಿಟ್ ಇದೆ. ಆಮೇಲೆ ಕುತ್ತಿ ನಾವು ಸ್ಪಾಂಡ್ಲೈಟ್ಸ್ ಸ್ಲಿಪ್. ಗುಡ್ ಗುಡ್, ಸರಿಯಾಗಿದೆ ಮೇಡಮ್ ನೀವು ಮಾಡಿ. ನರಸಿಂಹ ದೇವರ ಮುದ್ರೆ, ರುದ್ರ ನರಸಿಂಹ ಮುದ್ರೆ ಅಥವಾ ಪಾವ ಮುದ್ರೆ. ಓಂ ಹ್ರೀಂ ಶ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಹ್ರೀಂ ಶ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಹ್ರೀಂ ಶ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ. ಈಸ್ಟ್ ಸೈಡ್, ಬಾಕಿ ಉತ್ತರ ದಿಕ್ಕು, ಇದು ಪೂರ್ವ ದಿಕ್ಕಿ. ವಿ ಹ್ಯಾವ್ ಟು ಚಾಂಟ್ ದ ಮಂತ್ರ ಈಸ್ಟ್. ನರಸಿಂಹದೇವರು ಪೂರ್ವ ದಿಕ್ಕಿಗೆ ಬಂದು ಕಂಬ ಹೊಡೆದು ಬಂದು, ಇನ್ನು ಮುಂದೆ ನರಮಾನವರು ಸಫರ್ ಆಗಬೇಡಿ, ಕಷ್ಟ ಕಾಲ ನನ್ನಲ್ಲಿ ಸ್ಲಿಪ್ ಡಿಸ್ಕ್, ಸಯಾಟಿಕ್, ಸ್ಪಾಂಡೈಸ್, ಕ್ರೋಸಿಸ್, ಕುತ್ತಿ ನೋವಿಗೆ ಒಂದು 2 ಮಿನಿಟ್ಸ್ ಆಗಿ ಒಂದು 2-3 ಸಲ ಮಾಡಿ 10 ನಿಮಿಷ. ಓನ್ಲಿ 10 ಮಿನಿಟ್ಸ್ ವಿ ಹ್ಯಾವ್ ಟು ಡು ದಿಸ್ ಮುದ್ರ. ರುದ್ರ ನರಸಿಂಹ ಮುದ್ರೆ ಎಲ್ಲಾ ಕಡಿಮೆ ಆಗಿದ್ರೆ ಮೇರುದಂಡ ಮುದ್ರೆ ಅಂತ ಉಂಟು. ಇದು ಸಹ ಬಹಳ ಒಳ್ಳೆ ಆಗ್ತದೆ. ಇದರಲ್ಲಿ ಎಡಕೈ ಹೀಗಿರ್ತದೆ, ಅಲ್ಲ ಸಾರಿ ಬಲಕೈ ಅಲ್ಲ, ಇದು ಈ ರೀತಿ ಇರ್ತದೆ ಬಲಕೈ, ಎಡಕೈ ಹೀಗೆ